ಬೀದರ್ನಲ್ಲಿರುವ ಪ್ರಸಿದ್ಧವಾಗಿರುವ ಪಾಪನಾಶ ದೇವಸ್ಥಾನದಲ್ಲಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾಶಿವರಾತ್ರಿ ಪ್ರಯುಕ್ತ ಇಲ್ಲಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ದೇವರ ದರ್ಶನಕ್ಕಾಗಿ. ಇಲ್ಲಿನ ಭಕ್ತರು ಏನು ಹೇಳ್ತಾರೆ ಕೇಳೋಣ. ಎಷ್ಟು ವರ್ಷದಿಂದ ಬರ್ತೀರಿ ಸರ್? ತುಂಬ ವರ್ಷದಿಂದ ಬರ್ತೀವಿ, ಹೊಟ್ಟೆಗಳು ಬರ್ತೀವಿ. ಓಕೆ, ಶಿವರಾತ್ರಿ ಪ್ರಯುಕ್ತ ಬಂದಿರಿ ಸರ್? ಶಿವರಾತ್ರಿ ಅನ್ನೋದು ನಮ್ಮ ಹಿಂದೂ ಸಮಾಜದ ಪ್ರಕಾರ ಹಿಂದೂ ಸನಾತನ ಧರ್ಮದ ಒಂದು ಅತ್ಯಂತ ದೊಡ್ಡ ಹಬ್ಬ. ಇದು ಶಿವನ ಆರಾಧನೆಗಾಗಿ ಉಪವಾಸ ವನವಾಸಗಳಿಂದ ಕಳೆಯುವಂಥ ಹಬ್ಬ. ಅದಕ್ಕಾಗಿ ಈ ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಕೊಡ್ತೇನೆ. ಧನ್ಯವಾದಗಳು. ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆತ್ಮೀಯರೇ, ಬೀದರ್ನಲ್ಲಿಂದ್ರ ಪಾಪನಾಶ ಶಿವಲಿಂಗ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷವಾದ ಒಂದು ಇತಿಹಾಸ ಉಳ್ಳಿದೆ. ಈ ದಿನ ಎಲ್ಲರೂ ಉಪವಾಸ ನಿರ್ವಹಿಸ್ತಾರೆ. ಹಲವು ಭಕ್ತರು ನಾನಾ ಜಿಲ್ಲೆ ರಾಜ್ಯಗಳಿಂದೆಲ್ಲ ಬಂದು ವಿಶೇಷವಾಗಿ ಇಲ್ಲಿ ಒಂದು ಪೂಜೆ ನಿರ್ವಹಿಸ್ತಾರೆ. ಶಿವಲಿಂಗದ ವಿಶೇಷತೆ, ಶಿವತನ ಪ್ರವಾಸದ ಮೇರೆಗೆ ಇಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡಿದಂತೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿ ಶಿವಲಿಂಗದ ವಿಶಿಷ್ಟ ಅನುಸ ಇದೆ. ಎಲ್ಲರೂ ಆ ಶಿವ ಎಲ್ಲರಿಗೂ ಆಯು ಆರೋಗ್ಯ ಐಶ್ವರ್ಯ ಕಾಪಾಡಲೆಂದು ಈ ಮೂಲಕ ಹಾರೈಸುತ್ತೇನೆ. ನಿಮ್ಮ ಹೆಸರು? ಪುಷ್ಪಕುಮಾರ್ ಜಾಧವ್, ಬೀದರ್. ನಾವು ಬೀದರ್ಲಿಂದ ಬಂದಿದ್ದೀವಿ. ಬಹಳ ಚಂದ ಇದೆ ದರ್ಶನ. ಬನ್ನಿ ನೀವೆಲ್ಲ ಬೀದರ್ಲ. ಮಹಾಶಿವರಾತ್ರಿದ ಹಬ್ಬ ಹಾರ್ದಿಕ ಶುಭಾಶಯಗಳು. ಕವಿತಾ ಪಟ್ವಾಡಿ ಅಂಥೇಳಿ, ಬೀದರ್ ನಮ್ಮದು ಹೋಗಲ್ಲ. ನಾವು ಅಂಗನವಾಡಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ಜಾಬ್ ಮಾಡ್ತೀವಿ. ನಾವು ಪ್ರತಿ ವರ್ಷ ಮಹಾಶಿವರಾತ್ರಿ ಅಂದರೆ ಇಲ್ಲಿ ದರ್ಶನ ಮಾಡ್ತೀವಿ. ಆದರೆ ಇಲ್ಲಿಂದ ಏನು ಪವಿತ್ರತೆ ಇದೆ ಅಂದರೆ ಕೋಟಿ ಪಾಪನಾಶ ಲಿಂಗ ಅಂತೇಳಿ ಹೆಸರಿದೆ. ಈ ಕೋಟಿ ಪಾಪನಾಶ ಅಂದ್ರೇನು? ಈ ಶಿವನ ಲಿಂಗಕ್ಕೆ ಶಿವರಾತ್ರಿಯ ಅದ್ಭುತವಾದ ದಿನದಂದು ನಮ್ಮ ಸ್ಪರ್ಶ ಮಾಡಿ, ನಮ್ಮ ಕೈಯನ್ನು ಆ ಲಿಂಗಕ್ಕೆ ಸ್ಪರ್ಶ ಮಾಡಿ ನಮಸ್ಕರಿಸಿದಾಗ ನಮ್ಮ ಕೋಟಿ ಪಾಪವನ್ನು ನಾಶ ಮಾಡುವಂಥ ಶಕ್ತಿ ಈ ಲಿಂಗಕ್ಕಿದೆ ಅನ್ನೋ ಒಂದು ಮಹತ್ವವಿದೆ. ಅಷ್ಟೇ ಅಲ್ಲದೆ ಶ್ರೀರಾಮನು ತನ್ನ ವನವಾಸದಲ್ಲಿ ಪಾದಯಾತ್ರೆ ಮಾಡುತ್ತಾ ಇಲ್ಲಿ ಬಂದು ತಾನೇ ಕೈಯಿಂದ ಉದ್ಭವ ಮಾಡಿದಂತಹ ಉದ್ಭವ ಲಿಂಗ ಇದು. ಈ ರೀತಿಯಾಗಿ ಇದು ಒಂದು ಮಹಾನ್ ಪವಿತ್ರವಾದಂತಹ ಲಿಂಗ ಅಥವಾ ಮಹಾದೇವ ಅಂತಲೇ ಕರೀತಾರೆ. ಬೀದರ್ನಲ್ಲಿ ಇದು ಪವಿತ್ರವಾದಂತಹ, ಬೀದರ್ ಜಿಲ್ಲೆಯ ಜನತೆಗೆ ಒಂದು ಅದ್ಭುತವಾದಂತಹ, ಅತ್ಯಾಕರ್ಷವನ್ನು ಕೊಡುವಂತಹ, ಆಯುಷ್ಯ ಆರೋಗ್ಯ ಅಭಿವೃದ್ಧಿಯನ್ನು ಕೊಡುವಂತಹ ಒಂದು ಒಳ್ಳೆಯ ಲಿಂಗ ಅಂತಲೇ ನಾವು ಹೇಳಬಹುದು. ಥ್ಯಾಂಕ್ ಯು, ಧನ್ಯವಾದ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಪಾಪನಾಶ ದೇವಸ್ಥಾನದಲ್ಲಿ ದರ್ಶನ ಪಡೆಯೋಕ್ಕೆ ಬಂದಿದ್ದೇವೆ. ಹಾಗೂ ಶಿವರಾತ್ರಿಯಲ್ಲಿ ನಾವೆಲ್ಲ ಕುಟುಂಬ ಸಮೇತ ಎಲ್ಲರೂ ಬಂದು ದರ್ಶನ ಪಡೆದುಕೊಳ್ಳುತ್ತೇವೆ. ಹಾಗೂ ಉಪವಾಸವನ್ನು ಕೂಡ ಮಾಡ್ತೇವೆ. ಸಂಜೆ ಲಿಂಗ ಪೂಜೆ ಮಾಡಿ ನಾವು ಉಪವಾಸವನ್ನು ಹಣ್ಣು ಹಂಪಲ ಗ್ರಹಣ ಮಾಡ್ತೇವೆ. ಸರಿ ಬೀದರ್ ಜನತೆಗೆ ಪವಿತ್ರವಾದ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಪ್ರತಿ ವರ್ಷ 12 ವರ್ಷ ಆಯಿತು ಬೀದರ್ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಭಕ್ತಾದಿಗಳಿಗೆ ಬಾಳೆಹಣ್ಣನ್ನು ವಿತರಣೆ ಮಾಡುತ್ತಿದ್ದೇವೆ. ಇದು ನಮ್ಮ ಬೀದರ್ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ 12 ವರ್ಷದಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಬಾಳೆಹಣ್ಣು ಹಾಗೂ ತಂಪ ನೀರನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮಃ ಶಿವಾಯ. ನಾವು ಬೀದರ್ ಫ್ರೆಂಡ್ಸ್ ಅಸೋಸಿಯೇಷನು 21 ಮೆಂಬರ್ ಸದಸ್ಯರಿದ್ದೀವಿ. ಇದು ಕಂಟಿನ್ಯೂ ಸತತವಾಗಿ 12 ವರ್ಷ ನಾವು ಇದು 12ನೇ ವರ್ಷ ಮಾಡ್ತಾಯಿದ್ದೀವಿ. ಪಾಪನಾಶ್ಗೆ ಪವಿತ್ರವಾದ ಐತಿಹಾಸಿಕ ಪಾಪನಾಶ ದೇವಸ್ಥಾನಕ್ಕೆ ಬರುವ ಎಲ್ಲ ಉಪವಾಸ ಇರುವ ಭಕ್ತರಿಗೆ ಪ್ರತಿ ವರ್ಷವೂ ಒಂದು ಅರ್ಧ ಲಾರಿ
ಅಂದರೆ 80-90 ಕ್ಯಾರೆಟ್ ಬಾಳೆಹಣ್ಣು ವಿತರಣೆ ಮಾಡ್ತಾ ಇದ್ದೀವಿ. ದೇವರು ಎಲ್ಲರಿಗೆ ಆಶೀರ್ವಾದ ಮಾಡಲಿ, ನಮಗೂ ಸಹ ಇನ್ನೂ ಜಾಸ್ತಿ ಮಾಡೋಂಥ ಶಕ್ತಿ ಕೊಡಲಿ ಅಂತ ಬೇಡ್ಕೊತೀವಿ. ನಾಡಿನ ಜನತೆಗೆ, ಜಿಲ್ಲೆಯ ಜನತೆ ಹಾಗೂ ನನ್ನ ಕ್ಷೇತ್ರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರ್ತೀನಿ. ಆ ಭಗವಂತ ಶಿವನು ಎಲ್ಲರೂ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ದೇಶದಲ್ಲಿ ಶಾಂತಿ ಇರಲಿ, ನಾಡಿನಲ್ಲಿ ಶಾಂತಿ ಇರಲಿ. ಎಲ್ಲರೂ ಸೌಹಾರ್ದಯುತವಾಗಿ ನಾವೆಲ್ಲ ಬೆರೆಯಲಿ. ಈಗ ತಾನೇ ಅತಿ ಯಶಸ್ವಿಯಾಗಿ ಮಹಾಕುಂಭ ಉತ್ಸವ ಕೂಡ ಇಡೀ ನಮ್ಮ ದೇಶದಲ್ಲಿ ಪ್ರಯಾಗರಾಜಲ್ಲಿ ಜರುಗಿದೆ. ಸಾಕಷ್ಟು ಕೋಟ್ಯಾಂತಿಗಟ್ಟೆ ಭಕ್ತರು ಆ ಒಂದು ಪ್ರಯಾಗರಾಜಲ್ಲಿ ಪುಣ್ಯ ಸ್ನಾನ ಮಾಡಿ ಭಾಳಷ್ಟು ಜನ ಬಂದಿದ್ದಾರೆ, ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಈ ಒಂದು ಐತಿಹಾಸಿಕ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.